ಇರಾನ್ ಅಮೆರಿಕ ಇಸ್ರೇಲ್ ನಡುವೆ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದರ ನಡುವೆ ಇರಾನ್ನ ಸಂಸ್ಕೃತ ಯುರೇನಿಯಂ ಕೈವಶ ಮಾಡಿಕೊಳ್ಳೋದಕ್ಕೆ ಅಮೆರಿಕ ರೋಚಕ ಪ್ಲಾನ್ ಮಾಡಿಕೊಂಡಿದೆ. ಇರಾನ್ ನೆಲಕ್ಕೆ ಅಮೆರಿಕ ಸೈನಿಕರನ್ನ ಇಳಿಸಿ ಯುರೇನಿಯಂ ಕೈವಶ ಮಾಡಿಕೊಳ್ಳೋದಕ್ಕೆ ತಂತ್ರ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಇರಾನ್ ಇಂಧನ ಸಾಮ್ರಾಜ್ಯದ ಹೆಡ್ ಆಫೀಸ್ ಎಂದೇ ಹೆಸರಾದ ಕರ್ಗ್ ದ್ವೀಪದ ಕೈವಶಕ್ಕೆ ತಂತ್ರ ಹೂಡ್ತಿದ್ದು, ಸಂಧಾನ ಮಾತುಕತೆಗೆ ಇರಾನ್ ಒಪ್ಪದೇ ಹೋದ್ರೆ ಅಮೆರಿಕ ಸೈನಿಕರು ಇರಾನ್ಗೆ ಇಳಿಯೋದಕ್ಕೆ ರೆಡಿ ಆಗಿದ್ದಾರೆ. ಇದಕ್ಕಾಗಿ ಮೆಡಿಟೇರಿಯನ್ ಮತ್ತು ಅರಬ್ಬಿ ಸಮುದ್ರದಲ್ಲಿ ಅಮೆರಿಕ ಸೈನ್ಯದ ಜಮಾವಣೆ ಆಗ್ತಾ ಇದ್ದು, ಏರ್ಬೋರ್ನ್ ಸಿಬ್ಬಂದಿ ಮತ್ತು ನೌಕಾದಳ, ವಾಯುದಳ ಮತ್ತು ವಿಶೇಷ ದಳ ನಿಯೋಜಿಸಲಾಗಿದೆ. ಇದರಿಂದ ಪಾಕ್ ಜೊತೆ ಸೇರಿ ಹಿಂದೆಂದಿಗಿಂತಲೂ ಕಂಡು ಕೇಳರಿಯದಷ್ಟು ದೊಡ್ಡ ಮಟ್ಟದ ದಾಳಿಗೆ ಅಮೆರಿಕ ಸಿದ್ಧತೆಯನ್ನ ನಡೆಸ್ತಾ ಇದೆ. ಇದರ ನಡುವೆ ಮತ್ತೊಂದು ಹೇಳಿಕೆ ನೀಡಿರೋ ಟ್ರಂಪ್, ಆದಷ್ಟು ಬೇಗ ಸಂಧಾನ ಮಾಡಿ ಅಂತ ಇರಾನ್ ಬೇಡಿಕೊಳ್ತಾ ಇದೆ. ಇರಾನ್ನ ಸಂಧಾನಕಾರರು ವಿಭಿನ್ನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ತುಂಬಾ ತಡವಾಗುವ ಮುನ್ನ ಸಂಧಾನಕ್ಕೆ ಬನ್ನಿ ಎಂದಿದ್ದೇನೆ ಅಂತ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. But it was a very ನನಗೆ ಇವತ್ತು ಡೆವಲಪ್ಮೆಂಟ್ಸ್ ಗೊತ್ತಿಲ್ಲ. ಇವರು ಹಾಕೋ ಷರತ್ತುಗಳನ್ನ ಇರಾನ್ ಒಪ್ಪಲ್ಲ, ಇರಾನ್ ಹಾಕೋ ಷರತ್ತುಗಳನ್ನ ಇವ್ರು ಒಪ್ಪಲ್ಲ. ಸೊ ಷರತ್ತುಗಳು, ಸಂಧಾನ, ಮಾತುಕತೆ ನಡೆಯದೆ ಯುದ್ಧ ನಿಲ್ಲೋದಿಲ್ಲ. ಈಗಲೂ ಟ್ರಂಪ್ ಹೇಳ್ತಾರೆ, ಇರಾನ್ ಒದ್ದಾಡ್ತಾ ಇದೆ, ವಿಲವಿಲ ಅಂತ ಒದ್ದಾಡ್ತಾ ಇದೆ, ಅಂಗಲಾಚಿ ಬೇಡುತ್ತಿದೆ, ಏನಾದ್ರೂ ಒಂದು ಡೀಲ್ ಮಾಡ್ಕೊಂಡು ಇದನ್ನ ಮುಗಿಸೋಣ ಅಂತ ಗೋಗರಿತಾ ಇದೆ ಅಂತ. ಆ ಕಡೆ ನೋಡಿದ್ರೆ ಧಿಮ್ 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 ಅಂತ ಇರಾನ್ ಎಲ್ಲಾ ಕಡೆನೂ ದಾಳಿ ಮಾಡ್ತಾ ಇದೆ. ಬಟ್ ಇವತ್ತು ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿಲ್ಲ, ಅದರ್ವೈಸ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಬಟ್ ಏನೋ ಒಂದು ದೊಡ್ಡ ಅನಾಹುತ ಆಗುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತಂದರೆ, ಈಗ ಅಮೆರಿಕ ಇರಾನ್ನ ಭೂಮಿಯೊಳಕ್ಕೇನೆ ಸೈನಿಕರನ್ನ ನುಗ್ಗಿಸಿ ಹೊಡೆಯುವಂತಹ ದೊಡ್ಡ ಹೆಜ್ಜೆ ಇಡೋದಕ್ಕೆ ಬೇಕಾದಂತ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ತಾ ಇದೆ ಅಂತ. ಸೊ ಹಾಗಾಗಿ ಏನು ಹೇಳಕ್ ಆಗೋದಿಲ್ಲ, ಹೀಗೆ ನಡೆಯುತ್ತೆ ಅಂತ. ಆದಷ್ಟು ಬೇಗ ಸಂಧಾನ ಆದ್ರೆ ಸರಿ, ಆಗ್ಲಿಲ್ಲ ಅಂತಂದ್ರೆ ಈ ಯುದ್ಧ ಇನ್ನೂ ಮುಂದುವರಿಯುವಂತ ಸಾಧ್ಯತೆ ಇದೆ. ಬಟ್ ನಮ್ಮಲ್ಲಿ ಮಾತ್ರ ಭಾರತದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ.